ಶ್ರೀ ಗುರುಭ್ಯೋ ನಮಃ. ಮಾಯಕಾರ ಪ್ರಭುವೇ ನಮಃ. ಗಣೇಶ ದೇವಿ ವಾಗ್ದೇವಿ ಮಮ ವಾಕ್ಯ ಸಿದ್ಧಿ ಕುರುಕುರು ಸ್ವಹ. ಓಂ ನಮೋ ಭಗವತಿ ಚಾಮುಂಡೇಶ್ವರಿ ಮಲಯಾಳ ಸ್ವರೂಪಿಣಿ ಸರ್ವಸಿದ್ಧಿಕಾರಿಣಿ ಸತ್ಯಂ ಬ್ರೂಹಿ ಸ್ವಹ. ಆರಾಧ್ಯ ದೇವನಾಗಿರುವಂಥ ಮಲೆಮಾದೇಶ್ವರರ ಮನದಲ್ಲಿ ನೆನೆಯುತ್ತಾ ವಿದ್ಯಾಗುರುಗಳ ತಂದೆ ತಾಯಿಯ ಪಾದಾರವಿಂದಗಳಿಗೆ ನಮಸ್ಕಾರವನ್ನು ಮಾಡ್ತಾ ಜಗದ್ಗುರು ಪಂಚಾಚಾರ್ಯರನ್ನು ಬಸವಾದಿ ಶರಣರ ಮನದಲ್ಲಿ ನೆನೆಯುತ್ತಾ ಗೌರಿ ಶಕ್ಕಿ ಸ್ಟುಡಿಯೋ ಮತ್ತು ಗುರುಕುಲ ಕಾರ್ಯಕ್ರಮದ ಎಲ್ಲ ಯೂಟ್ಯೂಬ್ ವೀಕ್ಷಕ ಬಂಧುಗಳಿಗೆ ನಿಮ್ಮ ಮುಗುರು ಮಧು ದೀಕ್ಷಿತ್ ಮಾಡುವಂಥ ಪರಿಪೂರ್ಣವಾದಂಥ ನಮಸ್ಕಾರಗಳು. ಇನ್ನು 2025 ಈ 12 ರಾಶಿಯವರಿಗೆ ಅಂದರೆ ದ್ವಾದಶ ರಾಶಿಯವರಿಗೆ ಫಲಾಫಲಗಳು ಹೇಗಿದೆ, ಅದೃಷ್ಟ ಎಷ್ಟಿದೆ, ದುರಾದೃಷ್ಟ ಎಷ್ಟಿದೆ, ಶುಭ ಫಲಗಳೆಷ್ಟಿದೆ, ಅಶುಭ ಫಲಗಳೆಷ್ಟಿದೆ, ಏನು ಮಾಡಬೇಕು, ಏನು ಮಾಡಬಾರ್ದು, ಏನು ಪರಿಹಾರವನ್ನು ಮಾಡ್ಕೋಬೇಕು, ಎಲ್ಲ ವಿಚಾರಗಳನ್ನು ಈ ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ. ಈ 2025ರಲ್ಲಿ ಪ್ರತಿಯೊಬ್ಬರಿಗೂ ಒಂದು ಆಸೆ, ನನ್ನ ರಾಶಿಗೆ ಹೇಗಿದೆಯಪ್ಪ, ನನ್ನ ರಾಶಿಯನ್ನು ತಿಳ್ಕೊಬೇಕಪ್ಪ ಅನ್ನುವಂಥ ಚಿಂತನೆಗಳು. ರಾಶಿ ಯಾವಾಗಲೂ ಮನಸ್ಸನ್ನು ತಿಳಿಸುವಂಥದ್ದು. ಜಾತಕದಲ್ಲಿ ಲಗ್ನ ದೇಹವನ್ನು ಇಂಡಿಕೇಟ್ ಮಾಡಿದ್ರೆ ರಾಶಿ ಮನಸ್ಸನ್ನು ಇಂಡಿಕೇಟ್ ಮಾಡುತ್ತೆ. ಅದಕ್ಕೆ ಗೋಚಾರ ಫಲ ಅಂತ ಯಾಕೆ ಹೇಳ್ತೀವಿ ಅಂದರೆ, ಪ್ರತಿದಿನ ಪ್ರತಿ ಕ್ಷಣ ನನ್ನ ಮನಸ್ಸು ಬದಲಾವಣೆ ಆಗ್ತಾ ಇರುತ್ತೆ. ಆ ಬದಲಾವಣೆ ಒಳ್ಳೆಯದಿರುತ್ತಾ ಕೆಟ್ಟದ್ದಿರುತ್ತಾ, ನಾವು ಹೇಗಿರಬೇಕು ಅಂತ ತಿಳ್ಕೊಳ್ಳುವಂಥದ್ದೇ ಈ ರಾಶಿಫಲ. ಹಾಗಾದರೆ 2025ನೇ ಇಸ್ವಿಯಲ್ಲಿ ಈ ಮೇಷರಾಶಿಯವ್ರಿಗೆ ಹೇಗಿರುತ್ತೆ ಫಲಾಫಲಗಳು ಅನ್ನುವಂಥ ವಿಚಾರವನ್ನು ಈ ಸಂಚಿಕೆಯಲ್ಲಿ ತಿಳಿಸ್ತೇನೆ. ಮೇಷರಾಶಿಯವ್ರಿಗೆ ಭಾಳ ಪ್ರಮುಖವಾಗಿ 3 ಗ್ರಹಗಳ ಚಿಂತನೆಯನ್ನು ನಾವು ಮಾಡಬೇಕಾಗ್ತದೆ. ಅದರಲ್ಲಿ ಒಂದು ದೈವಬಲವನ್ನು ಕೊಡುವಂಥ ಗುರು, ಕರ್ಮಫಲವನ್ನು ಕೊಡುವಂಥ ಶನಿ, ಅಗೋಚರ ಬಾಧೆಗಳನ್ನು ಕೊಡುವಂಥ ರಾಹು. ಯಾಕಂದರೆ ರಾಹು 18 ತಿಂಗಳು ಮತ್ತು 18 ವರ್ಷದ ದಶಾಭುಕ್ತಿಯಲ್ಲಿ 1.5 ವರ್ಷ ಗೋಚಾರದಲ್ಲಿ ಒಂದು ರಾಶಿಯಲ್ಲಿ ಸಂಚಾರವನ್ನು ಮಾಡಿದ್ರೆ ಶನೇಶ್ವರ ಸ್ವಾಮಿ 2.5 ವರ್ಷಗಳು, ಗುರು 1 ವರ್ಷ ಸಂಚಾರ ಮಾಡ್ತಾರೆ. ಅದರಿಂದ ಆ ವರ್ಷ ಫಲವನ್ನು ನೋಡುವ ಸಂದರ್ಭದಲ್ಲಿ ಈ 3 ಗ್ರಹಗಳು ಭಾಳ ಪ್ರಮುಖವಾದ ಪಾತ್ರವನ್ನು ವಹಿಸ್ತಾರೆ. ಇನ್ನು ಮೇಷರಾಶಿಯವರ ಬಗ್ಗೆ ತಿಳ್ಕೊಬೇಕಾದ್ರೆ ನೋಡಿ, ಯಾವಾಗಲೂ ತಿಳ್ಕೊಬೇಕಾಗಿರುವಂಥದ್ದು ನನ್ನೆಲ್ಲ ವೀಕ್ಷಕರಿಗೆ, ಯಾವುದೇ ಫಲಾಫಲಗಳನ್ನು ಹೇಳುವಂಥ ಸಂದರ್ಭದಲ್ಲಿ ಇದನ್ನು ಇಂಡಿಕೇಟಿವ್ ಸೂಚಿತವಾದಂಥದ್ದು ಅಂತ ತಿಳ್ಕೊಬೇಕು. ಈ ರೀತಿ ಇದೆಯಂತೆ ಅಪ್ಪ, ಕೊನೆ ಪಕ್ಷ ಈ ವಿಚಾರಗಳಲ್ಲಿ ನಾವು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂಥದ್ದನ್ನು ನಿಮಗೆ ತಿಳಿಸ್ತಾ ಇರೋದು. ತುಂಬ ಜನ ಏನು ಅನ್ಕೊಬಿಡ್ತಾರೆ ಅಂದರೆ, ಹಿಂಗಾಗ್ಬಿಡುತ್ತಂತೆ ಬಿಡು, ನೋ, ಇದು ಯಾರನ್ನು ಎದುರಿಸುವಂಥದ್ದು ವಿಷಯ ಅಲ್ಲ, ಸೂಚಿಸುವಂತಹ ವಿಷಯ. ನಿಮಗೇನಿದೆ ಅನ್ನೋದನ್ನು ನಾವು ತಿಳಿಸ್ತಾ ಇದ್ದೀವಿ. ಯಾವ ವಿಷಯದಲ್ಲಿ ಎಚ್ಚರಿಕೆಯಿಂದ ಇರಬೇಕು ಅಂತ ತಿಳಿಸ್ತಾ ಇದ್ದೀವಿ. ಅದನ್ನು ತಿಳ್ಕೊಂಡು ಮಾಡಿದ್ರೆ ನಿಮಗೆ ಅನುಕೂಲ ಖಂಡಿತ ಆಗುತ್ತೆ. ನೋಡಿ, ಇನ್ನು ಮೇ 14ನೇ ತಾರೀಕಿಗೆ 2025 ಮೇ 14ನೇ ತಾರೀಕುವರೆಗೆ ಮೇಷರಾಶಿಯವರಿಗೆ ಅಲ್ಲಿವರೆಗೂ ಕೂಡ ಗುರುಬಲ ಇರ್ತದೆ. ನಿಮಗೆ 2ನೇ ಮನೇಲಿ ಗುರು ಸಂಚಾರ ಮಾಡ್ತಾ ಇದ್ದಾನೆ ವೃಷಭ ರಾಶಿಯಲ್ಲಿ. ಅದರಿಂದ ಮೇ 14ನೇ ತಾರೀಕುವರೆಗೂ ಗುರುಬಲ ಇರುತ್ತೆ 2025ರಲ್ಲಿ. ಆದ್ದರಿಂದ ನೀವೇನಾದರೂ ಒಂದು ಹೊಸ ವ್ಯವಹಾರ ಮಾಡಬೇಕು, ಕೆಲಸ ಮಾಡಬೇಕು, ಹಣಕಾಸಿನ ನಿರ್ಧಾರ, ಒಂದು ಶುಭ ಕಾರ್ಯವನ್ನು ಮಾಡಬೇಕು ಅಂದರೆ ಬಿಫೋರ್ ಪ್ಲ್ಯಾನ್ ಮಾಡಿ ಮೇ 14ನೇ ತಾರೀಕು ಒಳಗಡೆ. ಯಾಕಂದರೆ ಮೇ 14ನೇ ತಾರೀಕು ಆದಮೇಲೆ ಈ ಮೇಷರಾಶಿಯವ್ರಿಗೆ ಗುರುಬಲ ಹೋಗ್ತಾ ಇದೆ. ಗುರುಬಲ ಹೋದಾಗ ಏನಾಗುತ್ತೆ, ಸ್ವಲ್ಪ ಫೈನಾನ್ಷಿಯಲಿ ಪ್ರಾಬ್ಲಮ್ ಆಗುವಂಥದ್ದು, ಹಣಕಾಸಿನ ಮುಗ್ಗಟ್ಟು ಬರುವಂಥ ಸಾಧ್ಯತೆಗಳಿರ್ತದೆ, ಎಚ್ಚರ ವಹಿಸಿ. ಇನ್ನು ಈ ಮೇಷರಾಶಿಯವ್ರಿಗೆ ಮಾರ್ಚ್ 29ನೇ ತಾರೀಕಿಗೆ 11ನೇ ಮನೆಯಲ್ಲಿರುವಂತಹ ಶನಿ 12ನೇ ಮನೆಗೆ ಬರ್ತಾನೆ. ಅಲ್ಲಿಂದ 7.5 ಪ್ರಾರಂಭ ಆಗಿಬಿಡುತ್ತೆ. ಮಾರ್ಚ್ 29 ಆದಮೇಲೆ, ಬಿಫೋರ್ ಮಾರ್ಚ್ 29 ಇಸ್ ವೆರಿ ಗುಡ್, ಏನೂ ತೊಂದರೆ ಇಲ್ಲ. ಏನು ಬೇಕಾದ್ರೂ ನಿರ್ಧಾರಗಳನ್ನು ತಗೊಳ್ಳಿ, ಅದು ವ್ಯವಹಾರ, ಕೆಲಸ, ಎಜುಕೇಷನ್, ಫಾರಿನ್, ಎನಿಥಿಂಗ್ ಯು ಡಿಸೈಡ್, ಎಲ್ಲವೂ ಒಳ್ಳೆಯದೇ ಆಗುತ್ತೆ. ಆದರೆ ಮಾರ್ಚ್ 29ನೇ ತಾರೀಕು ಏನಾಗ್ತಾ ಇದೆ ಅಂದರೆ, ಆಲ್ಮೋಸ್ಟ್ 2025 ಪೂರ್ಣ ಪ್ರಮಾಣದಲ್ಲಿ ಶನಿ ಬಲ ಗುರುಬಲ ಎರಡೂ ಹೋಗುತ್ತೆ. ಈ ಕಡೆ 7.5 ಪ್ರಾರಂಭ ಆಗುತ್ತೆ, ಆ ಕಡೆ ಗುರುಬಲ ಹೋಗುತ್ತೆ. ಆ ಸಂದರ್ಭದಲ್ಲಿ ಮೇಜರಾಗಿ ಫೈನಾನ್ಷಿಯಲಿ ಪ್ರಾಬ್ಲಮಲ್ಲಿ ಸಿಕ್ಕಾಕೋತೀರಾ, ಸಂಕಷ್ಟದಲ್ಲಿ ಸಿಕ್ಕಾಕೋತೀರಾ, ತಪ್ಪು ನಿರ್ಧಾರಗಳನ್ನು ತಗೋತೀರಾ. ಅದರಿಂದ ಭಾಳ ಎಚ್ಚರಿಕೆಯನ್ನು ನೀವು ವಹಿಸಬೇಕಾಗ್ತದೆ. ಇಲ್ಲ ಸಮಸ್ಯೆ ಖಂಡಿತವಾಗಿಯೂ ಮೇಷರಾಶಿಯವ್ರಿಗಾಗುತ್ತೆ. 2025 ಮಾರ್ಚ್ 29 ಮೇ 14ನೇ ತಾರೀಕು ನಂತರ ನಿಮಗೆ ಶುಭ ಫಲ ಇಲ್ಲ. ಅದರಿಂದ ಇದನ್ನು ನೀವೇನಾದ್ರು 2025ರ ಪ್ಲ್ಯಾನಿಂಗ್ ಮಾಡ್ತಾಯಿದ್ರೆ ಭಾಳ ಎಚ್ಚರಿಕೆಯನ್ನು ತಗೊಳ್ಳಿ. ಅದಾದ ಮೇಲೆ 12ನೇ ಮನೆಯಲ್ಲಿರುವಂಥ ರಾಹು
11ನೇ ಮನೆಗೆ ಹೋಗ್ತಾ ಇದ್ದಾನೆ. 11ನೇ ಮನೆಗೆ ರಾಹು ಹೋದಂಥ ಸಂದರ್ಭದಲ್ಲಿ ಏನಾಗುತ್ತೆ ಅಂದರೆ 11ನೇ ಮನೆ ಲಾಭ. ಆ ಲಾಭವನ್ನು ರಾಹು ಏನು ಮಾಡ್ತಾನೆ, ಕಿತ್ಕೋತಾನೆ, ಭ್ರಮೆಯನ್ನು ಉಂಟು ಮಾಡ್ತಾನೆ. ಯಾವ ಥರ, ಇದಕ್ಕೆ ಇನ್ವೆಸ್ಟ್ಮೆಂಟ್ ಮಾಡಿದ್ರೆ ಲಾಭ ಬಂದ್ಬಿಡುತ್ತೆ, ಅಥವಾ ನನ್ನ ಏನು ಈಗ ಕೆಲಸ ಮಾಡ್ತಾ ಇದ್ದೀನಿ ಅದನ್ನು ಇನ್ನೊಂದು ಸ್ವಲ್ಪ ದೊಡ್ಡ ಪ್ರಮಾಣದಲ್ಲಿ ಮಾಡಿದ್ರೆ ಅನುಕೂಲ ಆಗುತ್ತೆ, ಅಥವಾ ರಾಹು ಥರದ ಯಾರೋ ಒಂದಷ್ಟು ಹೊಸ ಜನಗಳ ಪರಿಚಯ ಆಗಿ ಇವರು ಸ್ನೇಹಿತರು ಅಂತೇಳಿ ಯಾವುದಕ್ಕೋ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಹೋಗಿ ಸಮಸ್ಯೆಯಲ್ಲಿ ಸಿಲುಕಿಕೊಳ್ಳುವಂಥ ಸಾಧ್ಯತೆ ಇರ್ತದೆ. ಯಾಕಂದರೆ ಮೇಷರಾಶಿಗೆ 11ನೇ ಮನೆ ಬಾಧಕ ಸ್ಥಾನ ಆಗುತ್ತೆ. ಅದರಿಂದ ಮೇಷರಾಶಿಯವರಿಗೆ ಮೇ 14ರವರೆಗೂ ಚೆನ್ನಾಗಿದೆ. ಮೇ 18ನೇ ತಾರೀಕಿಂದ ರಾಹು 11ನೇ ಮನೆಗೆ ಬರ್ತಾನೆ. ಮಾರ್ಚ್ 29ಕ್ಕೆ 12ನೇ ಮನೆಗೆ ಬರೋದ್ರಿಂದ 2025 ಮಾರ್ಚ್ 29ರ ನಂತರ ಮೇಷರಾಶಿಯವರಿಗೆ ಶುಭ ಫಲಗಳಿಲ್ಲ. ಅಂದರೆ ಅದರ ಅರ್ಥ ಸ್ವಲ್ಪ ಎಚ್ಚರಿಕೆಯನ್ನು ವಹಿಸ್ಕೊಳ್ಳಿ, ಯಾವುದೇ ಆ ಥರದ ನಿರ್ಧಾರಗಳನ್ನು ತಗೋಬೇಡಿ ಅನ್ನುವಂಥ ವಿಷಯ. ಇನ್ನು ನೀವೇನು ಮಾಡಬೇಕು, ಗುರುಬಲ ಬರಬೇಕು ಅಂದರೆ ಪ್ರತಿ ಗುರುವಾರ ಶಿವನ ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬನ್ನಿ. ಜೊತೆಗೆ ನಿಮ್ಮ ಕುಲದ ವಿಶೇಷವಾದಂಥ ಗಂಡು ದೇವರ ಆರಾಧನೆಯನ್ನು ಮಾಡಿ, ಜೊತೆಗೆ ಲಾಭ ನಷ್ಟಾದಿಗಳಲ್ಲಿ ವ್ಯತ್ಯಾಸಗಳು, ಭ್ರಮೆಯಲ್ಲಿ ಸಿಲುಕಿಕೊಳ್ಳುವಂಥ ಸಮಸ್ಯೆಗಳು ನಿವಾರಣೆ ಆಗಬೇಕು ಅಂದರೆ ರಾಹು ಇಸ್ ಎ ಇಂಡಿಕೇಟ್ ದುರ್ಗಾರಾಧನೆಯನ್ನು ಮಾಡಿ, ದೇವಿ ದರ್ಶನವನ್ನು ಮಾಡಿ, ಪುಣ್ಯಕ್ಷೇತ್ರಗಳ ದರ್ಶನವನ್ನು ಮಾಡ್ತಾ ಬಂದರೆ ಈ ಸಮಸ್ಯೆಗಳು ಖಂಡಿತ ಕಮ್ಮಿ ಆಗುತ್ತೆ. ಜೊತೆಗೆ 12ನೇ ಮನೆಯಲ್ಲಿ ಸಾಡೆ ಸಾತಿ ಶುರುವಾಗ್ತಾ ಇರೋದ್ರಿಂದ ಪ್ರತಿ ಶನಿವಾರ ಅರಳಿ ವೃಕ್ಷದ ಕೆಳಗಡೆ ಸಾಸಿವೆ ಎಣ್ಣೆ ದೀಪವನ್ನು, 2 ಮಣ್ಣಿನ ದೀಪಕ್ಕೆ ಸಾಸಿವೆ ಎಣ್ಣೆಯನ್ನು ಹಾಕಿ ದೀಪ ಹಚ್ಚುವಂಥದ್ದನ್ನು ಮಿಸ್ ಮಾಡ್ಕೋಬೇಡಿ. ಅದರ ಜೊತೆಗೆ ವೆರಿ ಇಂಪಾರ್ಟೆಂಟ್ ಥಿಂಗ್, ನಿಮ್ಮ ಜಾತಕವನ್ನು ತೋರಿಸ್ಕೊಳ್ಳಿ. ಯಾಕೆಂದರೆ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿಗಳು ಚೆನ್ನಾಗಿದ್ದರೆ ಇಲ್ಲಾಗುವಂಥ ಎಫೆಕ್ಟ್ಸ್ ಸ್ವಲ್ಪ ಕಮ್ಮಿ ಆಗುತ್ತೆ. ಅಕಸ್ಮಾತ್ ನಿಮ್ಮ ಜಾತಕದಲ್ಲಿ ದಶಾಭುಕ್ತಿ ಚೆನ್ನಾಗಿಲ್ಲ ಅಂದರೆ ಇದರ ಫಲಗಳು ವ್ಯತಿರಿಕ್ತವಾಗಿ ಇನ್ನೂ ಹೆಚ್ಚಾಗುವಂಥ ಸಾಧ್ಯತೆ ಇರ್ತದೆ. ಅದರಿಂದ ಯಾವುದೇ ನಿರ್ಧಾರ ತಗೊಳ್ಳುವಂಥ ಮುಂಚೆ ಯುಗಾದಿ ಹಬ್ಬದ ನಂತರ ಒಂದು ಸರಿ ನಿಮ್ಮ ಜಾತಕಗಳನ್ನು ಪರಿಶೀಲನೆ ಮಾಡಿಕೊಳ್ಳಿ ಅಂತ ಹೇಳ್ತಾ, ಮೇಷರಾಶಿಯವರ 2025ರ ಫಲವನ್ನು ನೋಡುವಂಥ ಸಂದರ್ಭದಲ್ಲಿ 60% ಅಶುಭ ಫಲ ಇದ್ದರೆ 40% ಮಾತ್ರ ಶುಭ ಫಲ ಇದೆ. ಆ ಮಲೆಮಹದೇಶ್ವರನ ಅನುಗ್ರಹ ಸದಾ ಇರಲಿ. ನಿಮ್ಮೆಲ್ಲರಿಗೂ ಒಳ್ಳೆಯದಾಗಲಿ. ಶ್ರೀ ಗುರುಭ್ಯೋ ನಮಃ. ಶ್ರೀ ಮಾಯಕಾರ ಗುರುಕುಲ ಜ್ಯೋತಿಷ್ಯ, ವಾಸ್ತು, ಪ್ರಶ್ನೆಶಾಸ್ತ್ರವನ್ನು ಕಲಿಸ್ಕೊಡ್ತಾ ಬಂದಿದೆ. ಇಲ್ಲಿವರೆಗೂ 14,000ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ತುಂಬ ಚೆನ್ನಾಗಿ ಕಲಿತು ಒಳ್ಳೆ ಪ್ರೊಫೆಷನಲ್ ಅಸ್ಟ್ರಾಲಜರ್, ವಾಸ್ತು ಎಕ್ಸ್ಪರ್ಟ್ಸ್ ಆಗಿದ್ದಾರೆ. ಇದೇ ಡಿಸೆಂಬರ್ 21ನೇ ತಾರೀಕು ಮೈಸೂರಿನ ಲೀ ರುಚಿ ಹೋಟೆಲ್ನಲ್ಲಿ 1 ದಿನದ ತರಗತಿಯನ್ನು ಏರ್ಪಾಡು ಮಾಡಿದ್ದೀವಿ. ಆ ತರಗತಿಯಲ್ಲಿ ಶಕುನಶಾಸ್ತ್ರ, ತಾಂಬೂಲ ಶಾಸ್ತ್ರ, ತಂಡುಲ ಶಾಸ್ತ್ರ, ಅಷ್ಟಮಂಗಲದ ಒಂದಷ್ಟು ಭಾಗಗಳು, ರಮಲಶಾಸ್ತ್ರ ಮತ್ತು 108 ಕವಡೆ, 25 ಕವಡೆ, 12 ಕವಡೆ, 10 ಕವಡೆಗಳು, ಈ ಎಲ್ಲವನ್ನು ಉಪಯೋಗಿಸಿ ಫಲವನ್ನು ಹೇಳುವಂಥದ್ದು ಹೇಗೆ, ಕೇವಲ ಒಬ್ಬ ಮನುಷ್ಯನ ನೆರಳು ಮತ್ತು ಅವನು ತಂದಿರುವಂಥ ವೀಳ್ಯದೆಲೆ, ಅವರು ತಂದಿರುವಂಥ ತಾಂಬೂಲ, ಅವರು ಹಾಕಿಕೊಂಡು ಬಂದಿರುವಂತಹ ವಸ್ತ್ರಗಳನ್ನು ನೋಡಿ ಫಲವನ್ನು ನೋಡುವಂಥದ್ದು ಹೇಗೆ ಅನ್ನುವಂಥ ತರಗತಿಯನ್ನು ಮಾಡ್ತಾ ಇದ್ದೇವೆ. ಯಾರಿಗೆಲ್ಲ ಈ ತರಗತಿಯನ್ನು ಕಲಿಯುವಂಥ ಆಸಕ್ತಿ ಇದೆ ಅವರು ನಮ್ಮನ್ನು ಸಂಪರ್ಕಿಸಬಹುದು.